ಏನೇನೋ ಮಾಡಕ್ ನಿಂತಿಯಲ್ಲಪ್ಪ, ಏನಾಯ್ತಪ್ಪ ನಿನಗೆ? ಏನ್ ಮಾಡದಮ್ಮ, ಅವತ್ತು ಅತ್ತೆ ಬಾಮೈದ ಬಂದಾಗ್ಲಿಂದ ನನಗೆ ಸರಿಯಾಗಿ ಊಟ ಸೇರ್ತಾ ಇಲ್ಲ, ಕಣ್ಣಿಗೆ ನಿದ್ದೆ ಬರ್ತಾ ಇಲ್ಲ. ನಾನೇನ್ ಮಾಡ್ಲಪ್ಪ, ಅವತ್ತು ಹುಡುಗಿನ ನೋಡಕ್ ಹೋಗ್ಬೇಡಪ್ಪ ಅಂದೆ, ಹೋದ್ಯಪ್ಪ, ಕಾಲ್ ಲವ್ ಮಾಡ್ಕೊಂಡ್ ಬಂದ್ಯಪ್ಪ. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲ ಇಲ್ಲಮ್ಮ, ಇದಕ್ಕೆಲ್ಲ ಒಂದು ಪರಿಹಾರ ಹುಡುಕ್ಲೇಬೇಕು. ಪರಿಹಾರ ಹುಡುಕ್ತಿಯಪ್ಪ? ಹೇಳಲ್ಲಮ್ಮ, ಅದನ್ನೆಲ್ಲ ನಾನು ಹೇಳಲ್ಲ, ಮಾಡೇ ತೋರಿಸ್ತೀನಿ. ಎಲ್ಲಿಗೆ ಓದ್ತೀಯಪ್ಪ? ಇಷ್ಟ ತಟ್ಟಿಗೆ ಹಂಗೆ ಪಂಗಿ ಉಟ್ಕೊಂಡು ಓದ್ತೀಯ ರೆಡಿಯಾಗಿ? ನನಗೆ ನ್ಯಾಯ ಕೊಡಿಸಿ ನನ್ನೆಲ್ಲ ಕಷ್ಟಗಳನ್ನ ಪರಿಹಾರ ಮಾಡೋದಕ್ಕಾಗಿ ಒಬ್ಬ ಗೆಸ್ಟ್ ಬರ್ತಾ ಇದಾರಮ್ಮ, ಗೆಸ್ಟು. ಅದ್ಯಾರಪ್ಪ ಗೆಸ್ಟ್? ನಿನ್ ಕಷ್ಟ ದೂರ ಮಾಡತ್ತ ಹೆಂಗ್ ಗೆಸ್ಟ್? ಅದೆಲ್ಲ ಸೀಕ್ರೆಟ್, ಬಂದ ಮೇಲೆ ನಿನಗೆ ಗೊತ್ತಾಗುತ್ತೆ. ಇಲ್ಲಿ ಬಾ, ನಿಂತಕ್ಕೊಂದ್ ಕೆಲ್ಸ ಐತೆ, ನನಗೆ ಸ್ವಲ್ಪ ನೀನ್ ಸಹಾಯ ಮಾಡ್ಬೇಕು. ನಿಧಾನ ಹೇಳಿ ಹೇಳ್ತೀನಿ, ಬಾ. ಅಮ್ಮ, ಈಗ ನನಗೊಂದು 100 ರೂಪಾಯಿ ಕೊಡ್ಬೇಕು. ನಂತ ಕೇಳಿದ್ದ ಬರ್ತೈತಪ್ಪ 100 ರೂಪಾಯಿ? 1 ರೂಪಾಯಿ ಕೂಡ ಇಲ್ಲಪ್ಪ. ಹಂಗಂದ್ರೆ ಹೆಂಗಮ್ಮ? ಕೇಳಿದ್ದಲ್ಲಪ್ಪ ಅಮ್ಮ, ಈ ಮಗನಿಗಾಗಿ ಒಂದು 100 ರೂಪಾಯಿ ಕೊಡೋದಕ್ಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದೆಯಲ್ಲಮ್ಮ. ಕಾಲವಾದಾಳದ 1 ರೂಪಾಯಿ ದುಡ್ಕೆ ಇಲ್ಲಪ್ಪ. ಆ 100 ರೂಪಾಯ ನನಗಾಗಿ ಕೇಳ್ತಾ ಇಲ್ಲಮ್ಮ. ಕಾಗೆಡ್ಡೆ ಸಂತೆ, ಒಳ್ಳೆ ಸಂತೆ ಎಲ್ಲ ಮಾಡಿ ಒಳ್ಳೇದ್ ಮಾಡಿದ್ನಪ್ಪ, ಇನ್ನೇನ್ ಮಾಡ್ಲಪ್ಪ? ಮತ್ತೆ 100 ರೂಪಾಯಿ ಅಂದ್ರೆ ಎಲ್ಲಿಂದ ಕೊಡ್ಲಪ್ಪ ನಿನ್ಗೆ? ನಮ್ಮೆಲ್ಲ ಕಷ್ಟಗಳನ್ನ ಪರಿಹರಿಸೋದಕ್ಕೆ ಬರ್ತಾ ಇರೋ ಗೆಸ್ಟಿಗಾಗಿ ಕೇಳ್ತಾ ಇದೀನಿ ಅಮ್ಮ, ಗೆಸ್ಟಿಗಾಗಿ ಕೇಳ್ತಾ ಇದೀನಿ. ಅವ್ರಿಗೆ ಯಾಕೆ 100 ರೂಪಾಯಿ ಕೊಡ್ತೀಯಪ್ಪ? ಏನಮ್ಮ ಹೇಳ್ತಾ ಇದೀಯ? ಬಂದಿರೋರ್ಗೆ ಯಾವ್ದಾದ್ರು ಹಣ್ಣು ಹಂಪಲು ತಣ್ಣನಾದ ಜ್ಯೂಸು ಏನನ್ನು ಕೊಡ್ಬೇಕಲ್ಲಮ್ಮ. ದೂರದ ಬಂದಿರ್ತಾರಪ್ಪ ನಮ್ಮನ್ನ ನೋಡಕ, ಅವರೇ ಕೊಡ್ಬೇಕಪ್ಪ, ನಾವೆಲ್ಲಿಂದ ಕೊಡೋಣ? ಅದು ಹಂಗಲ್ಲಮ್ಮ. ಸುಮ್ನಿರಪ್ಪ, ಇದೆ ಅಂತ ಹೊಸ ಪೈಜಿತ ಒಳ್ಳೆ ಅಡಿಗೆ ಮಾಡಿ ಊಟ ಮಾಡಿಸ್ಬೇಕಪ್ಪ ನಾವು. ಅವರು ಮನೆ ಬೀಗ್ರಲ್ಲಮ್ಮ. ಯಾರನ್ನ ಆಗ್ಲಪ್ಪ, ನೀನ್ ಹಿಂಗ್ ಕೇಳಿದ ಕೊಡೋದಿಲ್ಲ. ಕೊಡಲ್ಲಪ್ಪ, ನಾಟಕಿಲ್ಲಪ್ಪ. ನೋಡು ನೋಡು ನೋಡು, ಇಷ್ಟೆಲ್ಲ ಇಟ್ಕೊಂಡು 1 ರೂಪಾಯಿ ಇಲ್ಲ, 1 ರೂಪಾಯಿ ಇಲ್ಲ. 1 ರೂಪಾಯಿನಾ ಇದು 1 ರೂಪಾಯಿನಾ ಇದು? ನೋಡು, 100, 100, 200, 250 ರೂಪಾಯಿ ಐತಿ. ಇದೆಲ್ಲ ಮನಿ ಸಂತೆ ಮಾಡಕಪ್ಪ. ಇಷ್ಟೆಲ್ಲ ಇದ್ಕೊಂಡು ಏನಿಲ್ಲ ಅಂತ ಸುಳ್ಳು ಬೇರೆ ಹೇಳ್ತೀಯೇನು? ಮತ್ತೆ ಇನ್ನೇ ಸಂತೆ ಮಾಡಕ್ ಬೇಕಲ್ಲಪ್ಪ. ಓಹೋ, ಸಂತೆ 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 ಅಂತ ನೀನು ಚಿಂತೆ ಹೋಗ್ಬೇಡ. ನಿನಗೆ ದೊಡ್ಡ ದೊಡ್ಡ ಜಾತ್ರೆ ಮಾಡುವಷ್ಟು ದೊಡ್ಡದಾಗಿ ಸಂಪಾದಿಸ್ತೀನಿ ನಾನು. ನೋಡ್ತಾ ಇರೋ, ನಾನಂದ್ರೆ ಏನ್ ಅನ್ಕೊಂಡಿದೀ? ಈಗ ಒಂದ್ ಕೆಲ್ಸ ಮಾಡು, ಈ ಒಂದು 100 ರೂಪಾಯಿ ಗೆಸ್ಟ್ಗಾಗಿ ಒಯ್ತೀನಿ, ಇದನ್ನ ನಿನ್ನ ಹತ್ರ ಇಟ್ಕೋ. ಏನಂತ ತಿಳ್ಕೊಂಡಿದೀಯ ಮಗನ್ನ? ನೀನ್ ಹೆಚ್ಚು ಬಂದಾಗ ಮಾಡಪ್ಪ. ನೀನೇನು ಯೋಚನೆ ಮಾಡ್ಬೇಡಮ್ಮ, ನಾನೇನು ಪರಿಹಾರ ಹುಡುಕ್ತೀನಿ ಅನ್ನೋದನ್ನ ನೋಡ್ತಾ ಇರುವ ಅಷ್ಟೇ. ಈ ಮಗ ಅಂದ್ರೆ ಸುಮ್ಮನೆ ಅನ್ಕೊಂಡಿದ್ಯೇನು? ನೋಡೋರು ಕಣ್ಣಿಗೆ ತೊರಗಿದ ತರ ಕಾಣ್ಬೋದು, ನೋಡ್ತಾ ಇರು. ಈ ಕಾಲದಿಂದ ನೋವು ಆಗದೆ ಇದ್ರೆ ಇಷ್ಟೊತ್ತು ಏನೆಲ್ಲ ಮಾಡ್ಬಿಡ್ತಾ ಇದ್ದೆ. ನಿನ್ನ ಹೆಚ್ಚು ಬಂದಾಗ ಮಾಡ್ಕ. ಬರೀ ಸಂತೆ ಅಲ್ಲ, ದೊಡ್ಡ ದೊಡ್ಡ ಜಾತ್ರೆ ಮಾಡೋಷ್ಟು ದೊಡ್ಡದಾಗಿ ಸಂಪಾದಿಸ್ಬಿಡ್ತೀನಿ. ನಿನ್ನನ್ನು ಒಂದು ದೊಡ್ಡ ಅರಮನೆಯಲ್ಲಿ ಇಟ್ಬಿಡ್ತೀನಿ. ಏನಂತ ಮತ್ತೆ ತಿಳ್ಕೊಂಡ್ರಿ ಈ ಮಗನ ಬಗ್ಗೆ? ಸಂಪಾದಿಸ್ತೀಯ, ಇರೋದನ್ನ ಕಳಿತೀಯ, ಒಂದ ಗೊತ್ತಾಗೋದಪ್ಪ ನನಗೆ. ಏನಂತ ತಿಳ್ಕೊಂಡಿದೀನಿ ನನ್ನ? ನೋಡ್ತಾ ಇರೋ. ಏನ್ ನೋಡ್ತೀಯಪ್ಪ, ಈ ವಯಸ್ಸಿನಾಗ ಯಾವ್ದೋ ಒಂದ್ ನಿದ್ದೆ ತುಂಡು ಕುಂದ್ರ ಎಲ್ಲ ನಮ್ಗೆ ಕಷ್ಟಪ್ಪ.
ಅಷ್ಟೇ ಇಟ್ಬಿಟ್ಟ ದೇವ್ರು. ಈ ಕಾಲವು ಸ್ವಲ್ಪ ಬರ್ತಲ್ಲಪ್ಪ. ಈ ವಯಸ್ಸಿನಾಗ ಸಹ್ಯ ಮಾಡಿ ದುಂಡು ಮುದ್ದಟ್ ಉಂಡು ಕುಂದ್ರನಂದ್ರ ಬಿದ್ದೆಲ್ಲ ಮಾಡ್ಕೊಂಡು ನನಗೆ ಕಷ್ಟ ತಂದು ಒಡ್ಬಿಟ್ಟ. ಈ ಮಗನ ಕಾಲಾಗ ಏನೇನ್ ಅನ್ಭವಿಸ್ಬೇಕು ಶಿವನೇ.